ಕಣ್ಣೂರಿನಲ್ಲೂ ಕೂಡ ವ್ಯಾಪಕವಾಗಿ ಅವಾಂತರಗಳಾಗಿದೆ. ಕಣ್ಣೂರು ಮುಸ್ಲಿಂ ಡಾಮಿನೇಟೆಡ್ ಏರಿಯಾ ಕೇರಳದಲ್ಲಿ. ಕೊಟ್ಟಾಯಂ, ಇಡುಕಿ, ಎರ್ನಾಕುಲಂ, ತ್ರಿಶೂರ್, ಮಲಪುರಂ ಹಾಗೂ ಕೋಝಿಕೋಡ್ ಮತ್ತು ಕಣ್ಣೂರಿನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಜನಸಾಂದ್ರತೆ ಇಷ್ಟೂ ಊರು ನಾವು ಹೇಳಿದ್ವಲ್ಲ ಹೆಸರು ಜಿಲ್ಲೆಗಳು, ಅದರಲ್ಲಿ ಅತಿ ಹೆಚ್ಚು ಪಾಪ್ಯುಲೇಷನ್ ಇರೋದು ಕಣ್ಣೂರಿನಲ್ಲಿ. ಕೊಟ್ಟಾಯಂ, ಇಡುಕಿ ಹತ್ರ ಒಂದು ಡ್ಯಾಮ್ ಬರುತ್ತೆ. ಸೊ ಅಲ್ಲಿಂದ ಏಕಾಏಕಿ ಒಂದೊಂದ್ಸಲ ಏನಾಗುತ್ತೆ ಅಂದರೆ ಕಮ್ಯುನಿಕೇಷನ್ ಎಲ್ಲ ನೀರು ಬಿಟ್ಟು ಅದು ಕೆಳಭಾಗದಲ್ಲಿ ವಾಸ ಮಾಡುವಂತಹ ಜನರ ಜೀವವನ್ನು ಕಸ್ತಿರುವಂತಹ ಅನೇಕ ಉದಾಹರಣೆ ಇದೆ. ಒನ್ ಆಫ್ ದ ಮೋಸ್ಟ್ ಡೆಡ್ಲಿಯೆಸ್ಟ್ ಡ್ಯಾಮ್ ಅಂತ ಕೂಡ ಕರೆಯಲಾಗುತ್ತೆ. ಸೊ ಆ ಪ್ರದೇಶದಲ್ಲಿ ಇಡುಕಿ ಡ್ಯಾಮ್ ಪಾತ್ರದಲ್ಲೂ ಕೂಡ ಮಳೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ನಿರಾಶ್ರಿತರ ಕೇಂದ್ರಕ್ಕೆ ಜನರನ್ನ ತ್ವರಿತಗತಿಯಲ್ಲಿ ಶಿಫ್ಟ್ ಮಾಡೋ ಕೆಲಸ ಆಗ್ತಾ ಇದೆ. ನಾವು ಹೇಳ್ತಾ ಇದ್ವಿ ನಿಮಗೆ, ನಮ್ಮ ರಾಜ್ಯದಲ್ಲೂ ಕೂಡ ಕಾವೇರಿ ಕೊಳ್ಳದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ ಅಂತ. ಸೊ ಕೇರಳದಲ್ಲೂ ಕೂಡ ಮಳೆ ಆಗ್ತಾ ಇದೆ. ಕೇರಳದಲ್ಲಿ ಮಳೆ ಆದರೆ ನೇರವಾಗಿ ಅದರ ಎಫೆಕ್ಟ್ ಎಲ್ಲಾಗುತ್ತೆ ಅಂತ ಕೇಳಿದರೆ ಕಬಿನಿ ಜಲಾಶಯದ ಮೇಲೆ. ಮೇ ತಿಂಗಳಲ್ಲೇ ಕಬಿನಿ ಜಲಾಶಯ ಬಹುತೇಕ ಭರ್ತಿಯಾಗೋ ಹಂತಕ್ಕೆ ಬಂದಿದೆ. ಕಬಿನಿ ಡ್ಯಾಮ್ನಿಂದ 8,000 ಕ್ಯೂಸೆಕ್ ನೀರನ್ನು ಬಿಡುಗಡೆಗೊಳಿಸಲಾಗಿದೆ. 4 ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನು ನದಿಗೆ ಬಿಡುಗಡೆ ಮಾಡೋ ಕೆಲಸ ಅಲ್ಲಾಗ್ತಾ ಇದೆ. ಕಬಿನಿ ಡ್ಯಾಮ್ಗೆ ಒಳಹರಿವಿನ ಪ್ರಮಾಣ ಕೂಡ ಇನ್ಫ್ಲೋ ಕೂಡ ಜಾಸ್ತಿ ಇದೆ. ಸದ್ಯ ಜಲಾಶಯಕ್ಕೆ 18,018 ಕ್ಯೂಸೆಕ್ ನೀರು ಒಳಹರಿವು ಇದೆ. ಕಾವೇರಿ ಕೊಳ್ಳಕ್ಕೆ ಪೂರ್ವ ಮುಂಗಾರು ತಂದಂತಹ ಸಂತಸದ ಬಗ್ಗೆ ಡೀಟೇಲ್ಸನ್ನು ನಾವು ಕೊಡ್ತಾ ಇದ್ವಿ ನಿಮಗೆ. ಕಬಿನಿ ಇಡೀ ರಾಜ್ಯದಲ್ಲಿರುವಂತಹ ಎಲ್ಲ ಡ್ಯಾಮ್ಗಳಿಗೆ ಕಂಪೇರ್ ಮಾಡಿದ್ರೆ ಫಸ್ಟು ತುಂಬೋದೆ ಮಳೆಗಾಲದಲ್ಲಿ ಕಬಿನಿ. ಅದು ಈ ವೈನಾಡು ಭಾಗದಲ್ಲಿ ಮಳೆ ಆದಾಗ ಕಬಿನಿ ಜಲಾಶಯದ ಕ್ಯಾಚ್ಮೆಂಟ್ ಏರಿಯಾ ವೈನಾಡು. ಸೊ ಅಲ್ಲಿಂದ ನೀರು ಕಂಪ್ಲೀಟಾಗಿ ಇಲ್ಲಿಗೆ ಹರಿದು ಬರುತ್ತೆ. ಮತ್ತು ನಮಗೆ ಜಾಸ್ತಿ ಲಾಭ ಆಗೋದಕ್ಕಿಂತ ತಮಿಳ್ನಾಡವ್ರಿಗೆ ಕಬಿನಿ ಡ್ಯಾಮ್ನ ಲಾಭ, ನೀರಿನ ಲಾಭ ಆಗುತ್ತೆ. ಕಾವೇರಿ ಕೊಳದಲ್ಲಿ ಪೂರ್ವ ಮುಂಗಾರಿನ ಸಂತಸ ಜೋರಾಗಿದೆ. ಮೈಸೂರಿನ HD ಕೋಟೆಯಲ್ಲಿರುವಂತಹ ಕಬಿನಿ ಜಲಾಶಯ ಬಹುತೇಕ ಭರ್ತಿಯಾಗಿದೆ. ಹೆಚ್ಚು ಕಡಿಮೆ 8 ದಿನದಲ್ಲೇ ಇಡೀ ಡ್ಯಾಮ್ ಭರ್ತಿಯಾಗ್ತಾ ಇರುವಂಥದ್ದು ತಾವೀಗ ಗಮನಿಸ್ತಾ ಇದ್ದೀರಿ. ಇದು ಕಬಿನಿ ಜಲಾಶಯದಲ್ಲಿ ಸಂಗ್ರಹವಾಗಿರುವಂತಹ ನೀರಿನ ಪ್ರಮಾಣ. ಒಟ್ಟು ಕಬಿನಿ ಜಲಾಶಯ ಒಟ್ಟು 84 ಅಡಿಗಳಿದೆ. ಇವತ್ತು 80 ಅಡಿಗಳಷ್ಟು ಕಬಿನಿ ಜಲಾಶಯದಲ್ಲಿ ನೀರು ಭರ್ತಿಯಾಗಿರುವಂಥದ್ದು. ಜಲಾಶಯಕ್ಕೆ ಒಳ ಹರಿವು ಕೂಡ ದಿನದಿನಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಇವತ್ತು ಒಟ್ಟು 18,000 ಕ್ಯೂಸೆಕ್ಸ್ನಷ್ಟು ನೀರು ಒಳ ಬರ್ತಾ ಇದೆ. ಹೀಗಾಗಿ ಡ್ಯಾಮಿನ ಭದ್ರತೆಯ ದೃಷ್ಟಿಯಿಂದಾಗಿ ಒಟ್ಟು 8,000 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಒಂದು ವೇಳೆ ನೀರನ್ನು ಹೊರಗಡೆ ಬಿಡದೇ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಸಂಪೂರ್ಣವಾಗಿ ಡ್ಯಾಮ್ ಭರ್ತಿ ಆಗ್ತಾ ಇತ್ತು. ಆದರೆ ಕೇರಳದ ವೈನಾಡಿನಲ್ಲಿ ಇನ್ನೂ ಕೂಡ ಮಳೆ ನಿರಂತರವಾಗಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದರ ಇನ್ಫ್ಲೋ ಇನ್ನೂ ಕೂಡ ಜಾಸ್ತಿ ಆಗ್ಬೋದು. ಡ್ಯಾಮ್ನ ಇನ್ಫ್ಲೋ ಇನ್ನೂ ಕೂಡ ಹೆಚ್ಚಾಗುವಂಥ ಸಾಧ್ಯತೆಗಳೇ ತುಂಬ ಹೆಚ್ಚಾಗಿರುವಂತಹ ಕಾರಣಕ್ಕೋಸ್ಕರವಾಗಿಯೇ ಜಲಾಶಯದ ಭದ್ರತೆಯ ದೃಷ್ಟಿಯಿಂದಾಗಿ ಸಂಪೂರ್ಣವಾಗಿ ಅಂದರೆ ಇನ್ನೂ 4 ಅಡಿಗಳು ಬಾಕಿ ಇರುವಂತೆಯೇ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಕೇವಲ 8 ರಿಂದ 10 ದಿನಗಳ ಒಳಗಾಗಿಯೇ ಕಬಿನಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಕರ್ನಾಟಕದಲ್ಲಿ ಅತಿ ಬೇಗ ಭರ್ತಿಯಾಗುವ ಜಲಾಶಯ ಎನ್ನುವಂತಹ ಖ್ಯಾತಿಯನ್ನು ಕಬಿನಿ ಜಲಾಶಯ ಪಡೆದುಕೊಂಡಿದೆ. 10 ದಿನಗಳ ಹಿಂದೆ ಅಷ್ಟೇ ಕೇರಳದ ವೈನಾಡಿನಲ್ಲಿ ಮಳೆ ಆರಂಭವಾಗಿತ್ತು. ಹಂತವಾಗಿ ಡ್ಯಾಮ್ನ ಒಳಹರಿವು ಕೂಡ ಹೆಚ್ಚಾಗ್ತಾ ಹೋಯಿತು. ಪರಿಣಾಮವಾಗಿ 8 ದಿನದಲ್ಲಿ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗುವ ಹಂತಕ್ಕೆ ಬಂದಿದೆ. ಹೀಗಾಗಿ ಇನ್ನೂ 10-15 ದಿನಗಳ ಕಾಲ ಕೇರಳದ ವೈನಾಡಿನಲ್ಲಿ ಭಾರಿ ಪ್ರಮಾಣದ ಮಳೆ ಆಗುವಂತಹ ಸಾಧ್ಯತೆಯೂ ಕೂಡ ಇರುವಂಥ ಕಾರಣಕ್ಕೋಸ್ಕರವಾಗಿ ಜಲಾಶಯದ ಒಳ ಹರಿವು ಅದು 25-50 ಸಾವಿರ ತಲುಪುವ ಲಕ್ಷಣಗಳು ಕೂಡ ಇದ್ದಾವೆ. ಹೀಗಾಗಿ ಡ್ಯಾಮಿನ ಭದ್ರತೆಯ ದೃಷ್ಟಿಯಿಂದಾಗಿ ಆರಂಭದಲ್ಲೇ ಈಗ ಒಟ್ಟು 8,000 ಕ್ಯೂಸೆಕ್ಸ್ ನೀರನ್ನು ಡ್ಯಾಮ್ನ ಒಟ್ಟು 4 ಕ್ರಸ್ಟ್ ಗೇಟ್ಗಳ ಮೂಲಕವಾಗಿ ಹೊರಗಡೆ ಬಿಡಲಾಗ್ತಾ ಇದೆ. ತಾವು ಅದನ್ನು ಕೂಡ ಈಗ ಗಮನಿಸ್ತಾ ಇದ್ದೀರಿ. ಕಬಿನಿ ಜಲಾಶಯದಿಂದ ಬೆಂಗಳೂರು, ಮೈಸೂರು ಮತ್ತು ಚಾಮರಾಜನಗರದ ಒಂದಷ್ಟು ಭಾಗಕ್ಕೆ ಕುಡಿಯುವ ನೀರಿಗೆ ಸಂಪೂರ್ಣವಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ಇದು ಜೊತೆಗೆ ಕೃಷಿ ಪ್ರದೇಶಗಳಿಗೂ ಕೂಡ ಈ ಒಂದು ಜಲಾಶಯದ ಮೇಲೆ ಅವಲಂಬಿತವಾಗಿರುವಂಥದ್ದು. ಪರ್ಟಿಕ್ಯುಲರ್ ಆಗಿ ಬೆಂಗಳೂರಿನ ಕೆಲವೊಂದಿಷ್ಟು ಭಾಗದ ಕುಡಿಯುವ ನೀರಿನ ವಿಚಾರ ಇರ್ಬೋದು, ಮೈಸೂರಿನ ಬಹುತೇಕ ಭಾಗ ಇರ್ಬೋದು ಮತ್ತು ಚಾಮರಾಜನಗರದ ಕೆಲವೊಂದಿಷ್ಟು ಭಾಗ ಇರ್ಬೋದು, ಕುಡಿಯುವ ನೀರಿನ ವಿಚಾರದಲ್ಲಿ ಡಿಪೆಂಡ್ ಆಗಿರುವಂಥದ್ದು ಕಬಿನಿ ಜಲಾಶಯ. ಹಾಗಾಗಿ ಪೂರ್ವ ಮುಂಗಾರಿನಲ್ಲೇ ಕೇವಲ 8 ದಿನದಲ್ಲೇ ಜಲಾಶಯ ಭರ್ತಿಯಾಗಿರುವಂಥ ಹಿನ್ನೆಲೆಯಲ್ಲಿ ಈ ಬಾರಿಯೂ ಕೂಡ ಕುಡಿಯುವ ನೀರಿಗೆ ಯಾವ ಸಮಸ್ಯೆಯೂ ಕೂಡ ಉದ್ಭವ ಆಗೋದಿಲ್ಲ. ಜೊತೆಗೆ ಕೃಷಿ ಚಟುವಟಿಕೆಗಳಿಗೂ ಕೂಡ ಯಾವ ಸಮಸ್ಯೆಗಳು ಕೂಡ ಆದಂತೆ ಕಾಣ್ತಾ ಇಲ್ಲ. ಜೊತೆಗೆ ತಮಿಳುನಾಡಿಗೆ ನಾವು ಹರಿಸಬೇಕಾಗಿರುವಂಥ ನೀರಿನ ಪ್ರಮಾಣ ಏನಿದೆ ಅದನ್ನು ಕೂಡ ಸುಲಲಿತವಾಗಿ ಹರಿಸುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಅಲ್ಲಿಗೆ
ಈ ವರ್ಷವೂ ಕೂಡ ನೀರಿನ ಸಮಸ್ಯೆ ನಮಗೆ ಖಂಡಿತವಾಗಲೂ ಕೂಡ ಇರಲಿಕ್ಕಿಲ್ಲ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು. ಸತತ ಮಳೆಗೆ ದೇಗುಲದ ಮೇಲೇನೆ ಮರವೊಂದು ಉರುಳಿ ಬಿದ್ದಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಈ ಘಟನೆ ಆಗಿರೋದು ಮಂಡ್ಯದ ಪಾಂಡವಪುರ ತಾಲೂಕಿನ ಚಿಕ್ಕ ಮರಳಿ ಗ್ರಾಮದಲ್ಲಿ. ಮರ ಬಿದ್ದು ಚನ್ನಿಗರಾಯ ದೇಗುಲದ ಗೋಪುರ ಸಂಪೂರ್ಣವಾಗಿ ಹಾನಿಗೆ ಒಳಗಾಗಿದೆ. ಇತ್ತೀಚೆಗಷ್ಟೇ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಈ ದೇಗುಲದ ಜೀರ್ಣೋದ್ಧಾರ ಆಗಿತ್ತು. ದೇಗುಲದ ಗೋಪುರ ಮತ್ತು ವಿಗ್ರಹ ಭಿನ್ನದಿಂದ ಜನರಲ್ ಆತಂಕ ಇದೆ. ಅದೊಂದು ನಂಬಿಕೆ ಅಲ್ವಾ, ಈ ವಿಗ್ರಹ ಇರ್ಬೋದು, ಗೋಪುರ ಇರ್ಬೋದು, ಇದ್ದಕ್ಕಿದ್ದ ಹಾಗೆ ಭಿನ್ನ ಆದರೆ, ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ಹಾನಿ ಆದರೆ ಗ್ರಾಮಕ್ಕೆ, ಊರಿಗೆ ಏನು ಕೆಡುಕಾಗುತ್ತೋ ಅನ್ನುವಂತಹ ಆತಂಕ. ಪ್ರಕೃತಿಯ ಮುನಿಸನ್ನು ನೀವು ಗಮನಿಸ್ತಾ ಇದ್ದೀರಾ. ಇತ್ತೀಚೆಗಷ್ಟೇ ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯವನ್ನು ದೇವಸ್ಥಾನದ ಆಡಳಿತ ಮಂಡಳಿ, ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಮಾಡಿದ್ರಂತೆ. ಭಾಳ ದೊಡ್ಡ ನಂಬಿಕೆ ಈ ದೇವಸ್ಥಾನದ ಮೇಲೆ ಜನರಿಗೆ. ಸೊ ಮರ ಹೀಗೆ ಬಿದ್ದೋಗಿರೋದ್ರಿಂದ ಗ್ರಾಮಕ್ಕೆ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಅನ್ನುವಂತಹ ಭಯ ಜನರಿಗೆ ಕಾಡಿದೆ, ಆವರಿಸಿದೆ.